ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶುಭೋದಯ. ಓಂ ಸೂರ್ಯನಾರಾಯಣಾಯ ನಮಃ. ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದಂತಹ ಫ್ರೀ ಹ್ಯಾಂಡ್ ರಂಗೋಲಿ ಹಾಕೋದನ್ನು ತೋರಿಸ್ಕೊಡ್ತೀನಿ ನಿಮಗೆಲ್ರಿಗೂ. ರಂಗೋಲಿ ಲಕ್ಷ್ಮಿಯ ಸಂಕೇತ ಅಂತ ಅಂತಾರೆ. ಎವ್ರಿ ಮಾರ್ನಿಂಗ್ ಕಸ ಗುಡಿಸಿ ರಂಗೋಲಿ ಹಾಕ್ತೇನೆ ದಿನ ಸ್ಟಾರ್ಟ್ ಆಗಲ್ಲ. ನಾ ತೋರಿಸ್ತಿರೋ ರಂಗೋಲಿನ ಯಾರು ಬೇಕಾದರೂ ಹಾಕ್ಬೋದು. ರಂಗೋಲಿ ಬರಲೇಬೇಕು ಅಂತಂದಿಲ್ಲ, ಡಾಟ್ಸ್ ಬೇಕು ಅಂತಂದಿಲ್ಲ. ತುಂಬ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕೋಗಿಲಿದನ್ನು ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಲ್ವಾ. ಎವ್ರಿಡೇ ನಾ ರಂಗೋಲಿ ಹಾಕೋ ಇದೇ ಥರ ಕೂಗ್ತಾ ಇರುತ್ತೆ. ಎಷ್ಟು ಇಂಪಾಗಿರುತ್ತೆ ಅಂತ ಅಂದರೆ ಕೇಳಿಸ್ಕೊಳ್ತಾನೇ ಇರಬೇಕು ಅನಿಸುತ್ತೆ. ಹೇಗಿದೆ ರಂಗೋಲಿ? ನಿಮ್ಗೆ ಇಷ್ಟ ಆಯಿತಾ? ತುಂಬ ಸಿಂಪಲ್ಲಾಗಿದೆ ರಂಗೋಲಿ. ನೀವು ಕೂಡ ಟ್ರೈ ಮಾಡಿ. ಅದ್ರ ಜೊತೆಗೆ ಸುತ್ತಮುತ್ತಲಂಥ ನೇಚರ್ನ ವ್ಯೂ ಮಾಡ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಕೊನೆಯದಾಗಿ ಪೂಜೆಗೆ ಅಂತಹ ಸ್ವಲ್ಪ ಹೂಗಳನ್ನು ಕಿತ್ಕೊಂಡೆ. ಸುಮಾರು ಹೂಗಳು ಬಿಟ್ಟಿರುತ್ತೆ, ಬಟ್ ನಾವು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಳ್ತೀನಿ. ಹೂಗಳು ಗಿಡದಲ್ಲಿದ್ದರೆ ನೋಡೋಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ, ಕಲರ್ಫುಲ್ಲಾಗಿ ಕಾಣಿಸ್ತಿರುತ್ತೆ. ಆ ಉದ್ದೇಶಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫ್ಲವರ್ಸ್ನ ನಾನು ಕಿತ್ಕೊಳ್ತೀನಿ. ಹೇಗಿದೆ ನೋಡಿ ಫ್ಲವರ್ಸ್. ಇದು ನಮ್ಮ ಗಾರ್ಡನ್ನಲ್ಲಿ ಇರುವಂಥ ಫ್ಲವರ್ಸು. ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. And thank you for watching. Bye bye.